ಆತ್ಮೀಯ ಗೆಳೆಯರಾದಂತ ಬೆಲ್ಲಿ ಮುನ್ರಾಜು ಅವರಿಗೆ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನು ಆಡಿಸಿನೇಟಿ ಆಶ್ರಮದಲ್ಲಿ ಏನ್ ಮಾಡಿದ್ದಾರೆ, ಅನಾಥಾಶ್ರಮದಲ್ಲಿ ಇದೇ ತರ ಮುಂದಕ್ಕೂ ವರ್ಷ ಪ್ರತಿ ವರ್ಷನೂ ಇದೇ ತರ ಅನ್ನದಾನ, ಆಮೇಲೆ ಏನು ನಮ್ಮ ಸ್ನೇಹಿತರ ಬರ್ತ್ಡೇಗಳಿದೆ, ಏನು ಮನೆಗಳಲ್ಲಿ ಏನ್ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಗಳಿಗೆಲ್ಲ ಬಂದು ಅನುಕೂಲಸ್ಥರು ಬಂದು ಅನಾಥಾಶ್ರಮದಲ್ಲಿ ಅವರ ನೋಡಿದ್ರೆ ಪಾಪ ಅಯ್ಯೋ ಅನ್ಸುತ್ತೆ. ಇಂಥವ್ರಿಗೆ ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ ದಾನ. ನೀವು ಎಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ಇಂಥ ಜಾಗಗಳಲ್ಲಿ ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ ದಾನ. ದಯವಿಟ್ಟು ಈ ಕೆಲಸ ನಮ್ಮ ಎಲ್ಲಾ ಕಾರ್ಯಕರ್ತರು ಮಾಡ್ಲಿ ಅಂತ ಹಾರೈಸ್ತೇನೆ. ಮತ್ತೆ ಮುನ್ರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ. ಇಂದು ನಮ್ಮ ಮಧ್ಯಬೆಲೆಯ ಮುನ್ರಾಜು ಅವರು, ನಮ್ಮ ಸಹೋದರರಾದ ಮುನ್ರಾಜು ಅವರು ಹುಟ್ಟುಹಬ್ಬ ತುಂಬ ಅರ್ಥಪೂರ್ಣವಾಗಿ ಈ ಒಂದು ಸಿಪಾನಿ ಆಶ್ರಮದಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಮಕ್ಕಳ ಜೊತೆಯಲ್ಲಿ ಇವತ್ತು ತುಂಬ ಆರೋಗ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ನಮ್ಮ ಮುನ್ರಾಜು ಅವರು ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು, ಅತ್ತಿಬೆಲೆ ನಗರದ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ, ಅತ್ತಿಬೆಲೆ ಪುರಸಭೆ ಸದಸ್ಯರಾಗಿ, ಪ್ರಸ್ತುತ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟು ಅವರು ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾನು ಆಶಿಸ್ತೀನಿ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆರ್ಥಿಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದೆ. ಎಸ್ಸಿ ಮೋರ್ಚಿನ ಜಿಲ್ಲಾ ಯುವ ನಾಯಕರು ಮತ್ತು ಅತ್ತಿಬೆಲೆಯ ಹೆಮ್ಮೆಯ ಪುತ್ರ ಮುನ್ರಾಜ್ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲ್ಲದೆ ಭಾಳ ಸಣ್ಣ ವಯಸ್ಸಿಂದ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಭಾಳ ಸಣ್ಣ ವಯಸ್ಸೆಲ್ಲ ಪ್ರಜಾವಿಮೋಚನಾ ಚಳವಳಿಯಲ್ಲಿ ಒಂದು ಹೋರಾಟದ ಹಿನ್ನೆಲೆಯನ್ನು ಹೊಂದಿ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಬಸವಣ್ಣವರು ಅವರೆಲ್ಲರ ಆಶೀರ್ವಾದ ಎಲ್ಲರೂ ಅತ್ತಿಬೆಲೆಯಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಗ್ರಾಮದ ಎಲ್ಲ ಜನಗಳ ಆಶೀರ್ವಾದ ಪಡೆದು ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಅವರಿಗೆ ಇನ್ನೂ ಸಮಾಜದಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಕೊಡಲಿ. ಅವರು ಜೀವನ ಪೂರ್ತಿ ಏನು ನಗ್ನಗ್ತಾ ಬಂದಿದ್ದಾರೆ. ಅವರಲ್ಲಿ ಬಹಳ ಕೊಡುಗೆ ಏನಂತಂದರೆ, ಯಾವುದೇ ಸಮಯ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಸಹ ಒಂದು ನಗುನಲ್ಲಿ ಎಲ್ಲರನ್ನ ಸೆಳೆಯತಕ್ಕಂಥ ಒಂದು ದಿವ್ಯ ಶಕ್ತಿ ನಮ್ಮ ಮುನ್ರಾಜ್ ಅವರಿಗೆ ಬಗ್ಗೆ ನೋಡಿ ಈಗಲೂ ನಗ್ತಾ ಇದ್ದಾರೆ. ಸದಾ ನಗ್ತಾ ಇರ್ತಾರೆ. ಎಷ್ಟೇ ಕಷ್ಟ ಬರಲಿ, ಯಾವುದೇ ರೀತಿಯಾದಂಥ ವಿಷಮ ಸ್ಥಿತಿಯಲ್ಲಿ ಕೂಡ ಧೃತಿ ಕಡದೆ ಸದಾ ನಗ್ತಾ ಇಡೀ ಎಲ್ಲ ಜನಗಳ ಪ್ರೀತಿ ಪಾತ್ರರಾಗಿದ್ದಾರೆ. ಒಂದು ಇವತ್ತು ಅವರಿಗೆ ತಾಲೂಕಿನಲ್ಲಿ ಅವರೇ ಆದಂಥ ಸೇವೆಗಳಲ್ಲಿ ತೋರಿಸ್ಕೊಂಡಿರ್ತಾರೆ. ಕೇವಲ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸಿಕೊಳ್ಳದೆ ಪ್ರೀತಿಯ ಚಿಕ್ಕಪ್ಪನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅವರಿಗೆ ದೇವರು ಇದ್ದರು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಅದೇ ಹುಟ್ಟುಹಬ್ಬವನ್ನು, ನನ್ನ ಹುಟ್ಟುಹಬ್ಬವನ್ನು ನಾನು ಸಮಾಜಮುಖಿಯಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಒಂದು ಸಾರ್ಥಕ ಹುಟ್ಟುಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇವತ್ತು ಮುನ್ರಾಜ್ ಅವರು ಏನೇ ಅನಾಥಾಶ್ರಮದಲ್ಲಿ ಅನ್ನದಾನವನ್ನು ಇಟ್ಕೊಂಡಿದ್ದಾರೆ. ಇದು ಮತ್ತೊಬ್ಬರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥವ್ರಿಗೆ ಒಂದು ಮಾರ್ಗದರ್ಶಿ. ಮುನ್ರಾಜ್ ಅವರು ಅಂದರೆ ನಮ್ಮ ಯಾವಾಗಲೂ ನಮಗೆ ನೆನಪಿಗೆ ಬರುವಂಥದ್ದು ಮೊದಲನೇದಾಗಿ ಅವರ ನಗುಮುಖ. ಅವರು ಒಂದು ರೀತಿ ಸದಾನಂದ ಗೌಡರಿದ್ದಂಗೆ ನಮ್ಮ ಇವರಿಗೆ ಯಾವಾಗಲೂ ನಗ್ತಾನೆ ಇರ್ತಾರೆ, ಖುಷಿಯಾಗಿರ್ತಾರೆ, ನವನವಿಕೆ ಇರ್ತಾರೆ. ಒಂದು ಕ್ರಿಯಾಶೀಲವಾದಂಥ ವ್ಯಕ್ತಿತ್ವ. ಅತ್ತಿಬೆಲೆಯಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಇವಾಗ ರೈತರ ಸೇವಾ ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ತಿಬೆಲೆ ಪುರಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೆಲಸ ಮಾಡಿದ್ರು ಅಲ್ಲಿ ಪ್ರಾಮಾಣಿಕವಾಗಿ ತಮಗೇನು ಆ ಉದ್ದೇಶಕ್ಕೆ ನ್ಯಾಯ ದೊರಕಿರುವಂತಹ ಒಂದು ಕೆಲಸ ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ದೇವರು ಅವರಿಗೆ ನೀಡಲಿ. ನಮಸ್ಕಾರಗಳು. ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಸಹೋದರರು, ನಮ್ಮ ಅಣ್ಣ ಮಕ್ಕಳು ಮತ್ತು ಪ್ರೀತಿಯ ಬಾಂಧವರು ಸೇರಿ ಮತ್ತು
ಸಿಪಾನಿ ಸೇವಾ ಆಶ್ರಮದಲ್ಲಿ ಮತ್ತು ವೃದ್ಧಾಶ್ರಮಕ್ಕೆ ಒಂದು ದಿನದ ದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮನ್ನು ಭಾವಿಸಿದ್ರು. ಈ ಹುಟ್ಟುಹಬ್ಬ ನಾವು ಬರೀ ದುಂದುವೆಚ್ಚ ಮಾಡಿದಾಗ ಪ್ರತಿಯೊಂದು ಸೇವೆ ಕಾರ್ಯಗಳಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದು ಬಯಸಬೇಕು. ಮತ್ತು ಕಷ್ಟದಲ್ಲಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಸ್ಪಂದಿಸುತ್ತಾ ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಂಡು ನಿರಂತರವಾಗಿ ಹೋಗಬೇಕು. ಈ ಹುಟ್ಟುಹಬ್ಬನ ದುಂದುವೆಚ್ಚ ಮಾಡಿದಿರ ನಾವೆಲ್ಲರೂ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಸೇವಾ ಮನೋಭಾವವನ್ನು ಪ್ರತಿಯೊಬ್ಬ ಯುವಕರುಗಳಲ್ಲಿ ಬೆಳೆಸ್ಕೊಂಡು ಹುಟ್ಟುಹಬ್ಬವನ್ನು ಪ್ರತಿ ಕೂಡ ಆಚರಣೆ ಮಾಡ್ಕೊಳ್ಳೋದಕ್ಕೆ ನನಗೆ ಈ ಒಂದು ಸಂದೇಶ ಕೊಟ್ಟಂತಹ ನಮ್ಮ ಮಕ್ಕಳಿಗೆ ಮತ್ತು ಎಲ್ರಿಗೂ ನಮ್ಮ ಸಹೋದರರು ಎಲ್ರಿಗೂ ಧನ್ಯವಾದಗಳು. ಮತ್ತು ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ತಾಲೂಕು ಅಧ್ಯಕ್ಷರಾಗಿರ್ತಂಥ SOT ಅಶೋಕಣ್ಣ ಅವ್ರಿಗೆ ಮೊದಲನೇಗೆ ಧನ್ಯವಾದಗಳು ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ನಮಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ N. ಬಸವರಾಜ್ ಅವರು ಸಹ ಈ ಒಂದು ಕರೆಗೆ ಒಗ್ಗಟ್ಟು ಬಂದು ನಮ್ಮ ಹುಟ್ಟುಹಬ್ಬನ ಶುಭಾಶಯಗಳು ಕೊಟ್ಟು ಅವರಿಗೂ ಸಹ ಧನ್ಯವಾದಗಳು ತಿಳಿಸಿದ್ದಾರೆ. ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಫೇಸ್ಬುಕ್ಕು ಇರ್ತಕ್ಕಂಥ ಎಲ್ಲ ಆತ್ಮ ಸ್ನೇಹಿತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹುಟ್ಟುಹಬ್ಬನ ಆಚರಿಸ್ಕೊಂಡು ಹುಟ್ಟುಹಬ್ಬನ ಶುಭಾಶಯಗಳನ್ನು ಕೊಡ್ತಕ್ಕಂಥ ಎಲ್ಲ ನಮ್ಮ ಸಹೋದರರು ಅನಂತರಂತ ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಸೇವೆ ಸಮಾಜದಲ್ಲಿ ಯಾವತ್ತೂ ಚುನಾವಣೆಯಾಗಿ ನಾನು ನೋಡಿಕೊಳ್ಳುವ ಸತ್ಯ ಎಲ್ರಿಗೂ ನಾನು ಸಮಾನತೆಯಾಗಿ ಸೌಹಾರ್ದತೆಯಾಗಿ ಸಾಮಾನ್ಯವಾಗಿ ಎಲ್ರಿಗೂ ರೀತಿ ವಿಶ್ವಾಸದ ಹೊಂದಾಣಿಕೆಯಿಂದ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಲೇ ಈ ಮೂಲಕ ನಾನು ಹೇಳಬೇಕು ಇಷ್ಟಪಡ್ತೀನಿ. ಮುನ್ರಾಜು ಅವರಿಗೆ ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಈ ಹುಟ್ಟುಹಬ್ಬವನ್ನು ಸರಳವಾಗಿ ಸಜ್ಜನಿಕೆಯಿಂದ ಈ ದಿನ ನಮ್ಮ ಸಿಪಾನಿ ಆಶ್ರಮದಲ್ಲಿ ಸಮಾಜಮುಖಿ ಕೆಲಸ ಮಾಡೋದ್ರ ಮುಖೇನ ಆಚರಣೆ ಮಾಡ್ಕೊಂಡಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು 100 ವರ್ಷ ಚೆನ್ನಾಗಿರ್ತೀನಿ ಅಂತ ಬಯಸ್ತಾರೆ. ನಮ್ಮೆಲ್ಲರ ಪ್ರೀತಿಯ ಅಣ್ಣ, ಯುವಕರ ಆಶಾಕಿರಣ, ಅತ್ತಿಬೆಲೆಯ ಅಂಬೇಡ್ಕರ್ ಯುವ ಸೇನೆಯ ಅಧ್ಯಕ್ಷರಾದಂತಹ ಮುನ್ರಾಜಣ್ಣವರು ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇಲ್ಲಿ ನಾವು ಸಿಪಾನಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಮ್ಮ ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಮುನ್ರಾಜಣ್ಣವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ವರ್ಷಗಳಿಂದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಅನೇಕ ಯುವಕರಿಗೆ ಒಂದು ಮೋಟಿವೇಶ್ನಲ್ ಪರ್ಸನ್ ಆಗಿದ್ದಾರೆ. ಮತ್ತು ಇನ್ನೂ ಅನೇಕ ಹೆಚ್ಚಿನ ಸಾಮಾಜಿಕ ಸೇವೆಗಳಲ್ಲಿ ಅತ್ಯಂತ ಮುಂದೆ ಬಂದು ಒಂದು ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ರಾಜಕೀಯ ರಂಗದಲ್ಲಿ ಅನೇಕ ಅವಕಾಶಗಳು, ಒಳ್ಳೊಳ್ಳೆಯ ಅವಕಾಶಗಳು ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ನನ್ನ ಪ್ರೀತಿಯ ಚಿಕ್ಕಪ್ಪನ ಸಮಾನರಾದಂತಹ ಶ್ರೀಯುತ ಮುನ್ರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ನಾನು ಭಾಳ ಚಿಕ್ಕ ವಯಸ್ಸಿಂದನೂ ಅಣ್ಣನ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಸ್ಕ್ರ್ಯಾಚಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ, ಯಾರ್ದು ಸಪೋರ್ಟ್ ಇಲ್ದಿರ ಅವರೇ ಸ್ವಯಂ ಬೆಳ್ಕೊಂಡು ಒಂದಷ್ಟು ಜನ ಹಿರಿಯರ ಮಾರ್ಗದರ್ಶನದಲ್ಲಿ ತಾವೇ ಬೆಳ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಆದರ್ಶಪ್ರಾಯವಾಗಿ ಬೆಳೆದಿರುವಂಥ ಒಬ್ಬ ವ್ಯಕ್ತಿ, ಬಹಳ ಇನ್ಸ್ಪಿರೇಷನಲ್ ವ್ಯಕ್ತಿ. ಅದಾದಮೇಲೆ ಈಗಿನ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಸಮುದಾಯಗಳಿಗೆ, ಮುಂದಿನ ಪೀಳಿಗೆಗಳಿಗೆ ಒಬ್ಬ ರೋಲ್ ಮಾಡಲು, ಅದೇ ರೀತಿ ಬೆನ್ನೆಲುಬಾಗಿ ನಿಂತಿರುವಂಥ ವ್ಯಕ್ತಿ. ದುಡ್ಡು ಮಾಡಿರೋರೆಲ್ಲ ನಾಯಕರಾಗೋದಕ್ಕಾಗಲ್ಲ. ಮುನ್ರಾಜಣ್ಣ ಇದೇ ಥರ ಜನರನ್ನು ಸಂಪಾದನೆ ಮಾಡ್ತಾ ಯಾವಾಗಲೂ ಜನರ ಮನಸ್ಸಲ್ಲಿ ಅಚ್ಚಳಿಯಾಗಿ ನಾಯಕನಾಗಿ ಉಳಿದಿರಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬ 100 ವರ್ಷದ ಹುಟ್ಟುಹಬ್ಬ ಆಗಲಿ ಅಂತ ಆಶಿಸ್ತೀನಿ. ನಮ್ಮೂರಿನ ನಾಯಕರಾದಂಥ ಮುನ್ರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಇವ್ರಿಗೆ ಅಷ್ಟ ಐಶ್ವರ್ಯ, ಆರೋಗ್ಯ, ರಾಜಕೀಯದಲ್ಲಿ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಲಿ ಅಂತ ಬಯಸ್ತೀನಿ. ಧನ್ಯವಾದಗಳು. ಇಲ್ಲಿಗೆ ನನ್ನ ಪ್ರೀತಿಯ ಅಣ್ಣನಾದ ಮುನ್ರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ಮುಂಬರುವ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಅವರಿಗೆ ಚೆನ್ನಾಗಿರಲಿ ಅಂತ ನಾನು ಪ್ರೀತಿಯಿಂದ ಕೊಡ್ತೀನಿ. ನಮ್ಮ ಚಿಕ್ಕಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅದೇ ರೀತಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ. ಮತ್ತು ಎಲ್ಲ ನಮ್ಮ ಟವರ್ ಫೀಲ್ಡ್ನ ಯುವಕರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ, 100 ವರ್ಷ ಸುಖವಾಗಿ.